ಆತ್ಮೀಯ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ, ತಾಯಂದ್ರೆ ಹಾಗೂ ಯುವಕ ಮಿತ್ರರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಇವತ್ತು ಏನು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು, ಇವತ್ತು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು, ಈಗಿನ ಒಂದು ಕೆಟ್ಟ ಸರ್ಕಾರದ ಏನೇನು ಅವರ ಕಾರ್ಯಕ್ರಮಗಳಿದೆ, ಅವ್ರು ಯಾವ ರೀತಿ ಶೋಷಣೆಗೆ ನಮ್ಮನ್ನು ರಾಜ್ಯದ ಜನತೆನ ಕೊಂಡೊಯ್ತಾ ಇದ್ದಾರೆ, ಇದೆಲ್ಲದನ್ನು ಕೂಡ ಎಳೆ ಎಳೆಯಾಗಿ ಬೀದಿನಲ್ಲಿ ಜನಕ್ಕೆ ಹೇಳಿ ಮುಂದಿನ ದಿನಗಳಲ್ಲಿ ಏನು JDS ಮತ್ತು BJPಯ ಸರ್ಕಾರವನ್ನು ತರಲೇಬೇಕು ಅಂತ ಪಣ ತೊಟ್ಟು ನಿನ್ನೆಯಿಂದ ಪ್ರಥಮವಾಗಿ ಮೊದಲಿಗೆ ನಮ್ಮ ಸಿದ್ಧಗಂಗೆ ಮಠಕ್ಕೆ ಸ್ವಾಮೀಜಿಗಳ ಒಂದು ಗದ್ದಿಗೆಗೆ ಪೂಜೆ ಮಾಡಿ ಅಲ್ಲಿಂದ ಇವತ್ತು ಹೊರಟು ಇವತ್ತು ನಿನ್ನೆ ಗುಬ್ಬಿ ಮತ್ತು ಕುಣಗಲ್ ಕ್ಷೇತ್ರದಲ್ಲೂ ಕೂಡ ಯಶಸ್ವಿಯಾಗಿ ಇವತ್ತು ಕಾರ್ಯಕರ್ತರ ಒಂದು ಸಭೆಯನ್ನು ಮಾಡಿ ಇವತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಆದಂಥ ಸನ್ಮಾನ್ಯ ಯುವ ಜನತಾದಳದ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಿದ್ದಂಥ ಸನ್ಮಾನ್ಯ ತಿಪ್ಪೇಸ್ವಾಮಿ ಸಾಹೇಬ್ರೆ ಮತ್ತು ಉಗ್ರೇಶ್ ಅಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ರಾಮಚಂದ್ರಣ್ಣವರೇ ಹಾಗೂ ಜಿಲ್ಲಾಧ್ಯಕ್ಷರಾದಂಥ RC ಅಂಜನಪ್ಪನವರೇ, ರಾಜ್ಕುಮಾರ್ ಅವರೇ ಮತ್ತು ಶೇಷಣ್ಣವರೇ ಮತ್ತು ಮಲ್ಲಿಕಣ್ಣವರೇ ಮತ್ತು SR ಗೌಡ್ರೆ ಮತ್ತು ಏನು ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ರಶ್ಮಿ ರಾಮೇಗೌಡ್ರೆ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಹೇಮಕ್ನವರೇ, ಜಾನಕ್ನವರೇ ಮತ್ತು ಲೋಹಿತಾಬಾಯಿ ಅವರೇ ಮತ್ತು ಚೇತನ ಮೇಡಮ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಾಯಿತಿಯ ನಮ್ಮ ಅಧ್ಯಕ್ಷರುಗಳೇ, ಪಕ್ಷದ ಎಲ್ಲ ಕಟ್ಟುಬದ್ಧ ಎಲ್ಲ ನನ್ನ ಜನತಾದಳದ ಸಕ್ರಿಯ ಕಾರ್ಯಕರ್ತ ಬಂಧುಗಳೇ, ಇವತ್ತು ಒಂದು ಜನತಾದಳನ ಎಲ್ಲ ನಶಿಸೋಯ್ತು ಅಂತ ಹಲವಾರು ಸರಿ ಹೇಳಿದ್ರು. ದೇವೇಗೌಡರ ಕಾಲದಿಂದನೂ ಕೂಡ ಅದನ್ನು ಕೇಳ್ತಾನೆ ಬರ್ತಾ ಇದ್ದೀವಿ, ಎಲ್ಲಿದೆ ಜನತಾದಳ ಮುಳುಗೋಯ್ತು ಅಂತ. ಮುಳುಗೋದ್ರೂ ಕೂಡ ಅದನ್ನು ಎತ್ತದ ಹೆಂಗೆ ಅಂತ ದೇವೇಗೌಡರು ಇವತ್ತು ಹುಟ್ಟು ಹೋರಾಟಗಾರರು, ಅವರು ಇವತ್ತು ಫಿನಿಕ್ಸ್ ಥರ ಎದ್ದು ಬಂದು ಜನತಾದಳ 4 ಸೀಟ್ ಇದ್ದರೂ ಕೂಡ ಮತ್ತೆ ಅಧಿಕಾರಕ್ಕೆ ತಂದಂಥದ್ದು ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅದೇ ರೀತಿ ಕುಮಾರಣ್ಣನೂ ಅಷ್ಟೇ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಹೋರಾಟಗಳನ್ನ ಮಾಡಿ ಇವತ್ತು 2 ಬಾರಿ ಮುಖ್ಯಮಂತ್ರಿಗಳಾಗಿ, ಕಳೆದ ಬಾರಿ ಅವರು ಲೋಕಸಭೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಇವತ್ತು ಕೇಂದ್ರದ ಸಚಿವರಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖಂಡಿತ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲರೂ ಕುಮಾರಣ್ಣ ಹೋದ್ರು, ಯಾರು ಪಕ್ಷವನ್ನು ಬಲವಾಗಿ ಕಟ್ಟೋಂಥವ್ರು ಅಂತಕ್ಕಂಥದ್ದನ್ನ ಕಟ್ಟಕ್ಕೆ ಇನ್ನೂ ಕೂಡ ನಮ್ಮ ಕುಡಿ ಇದೆ. ಆ ಕುಡಿ ಇವತ್ತು ನಾವು ಬೀದಿಗೆ ಬಿಟ್ಟಿದ್ದೇವೆ. ಇವತ್ತು ಇನ್ನೂ ಜನತಾದಳಕ್ಕೆ ಇನ್ನೂ 30-40 ವರ್ಷ ಏನೂ ಅಪಾಯ ಇಲ್ಲ. ನಮಗೆ ಸಕ್ರಿಯವಾದ ಕಾರ್ಯಕರ್ತರಿದ್ದಾರೆ. ನಮಗೆ ಉರಿಯಾಳಿ ಇವತ್ತು ಹೊರಗೆ ನಿನ್ನೆಯಿಂದ ಬೀದಿಗೆ ಇಳಿದಿದ್ದಾರೆ. ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ಟೋಣ. ಜನತಾದಳ ಅಂದರೆ ಜಾತ್ಯತೀತ ಮನೋಭಾವದಿಂದ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಮನಸ್ಥಿತಿ ಯಾವ್ದಾದ್ರು ಪಕ್ಷಕ್ಕಿದ್ರೆ ಅದು ಜನತಾದಳ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಇದು ಯಾಕೆ ಸಭೆಗಳನ್ನ ಮಾಡಿಕೊಂಡು ಇವತ್ತು ಸುಮಾರು 57 ದಿವಸ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಸಭೆಗಳನ್ನ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರ ಜೊತೆ ಬೆರೆತು ಇವತ್ತು ಎಲ್ಲರನ್ನೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರದೇ ನಂದು ಒಂದು ಕಂಕಣಬದ್ಧವಾದಂಥ ನಿಲುವು ಅಂತಕ್ಕಂಥದ್ದನ್ನ ಇವತ್ತು ನಿನ್ನೆಯಿಂದ ಅವರು ಹೊರಟಿದ್ದಾರೆ. ಖಂಡಿತ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೀವು ಎಲ್ಲ ನೋಡಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಜನ 3 ಸತಿ ಸೋತ್ರು ಕೂಡ ನಾವ್ಯಾರು ಕೂಡ ಮನೆ ಬಿಟ್ಟು ಈಚೆ ಬರ್ತಿರ್ಲಿಲ್ಲ. ಏನಾದ್ರು ಕಂಟಿನ್ಯೂಸ್ 3 ಸಲ ಸೋತಿದ್ರೆ ಆ ಹುಡುಗ ಈ 3 ಸತಿ ಸೋತ್ರು ಪರವಾಗಿಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ನಮ್ಗೆಲ್ಲರ ಬೆಂಬಲ ಆತಂಗಿರಲಿ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ಕಾರ್ಯಕರ್ತರಲ್ಲಿ ಹೇಳ್ತಾ, ಇವತ್ತು ಪಕ್ಷವನ್ನು ನಮಗಾದ್ರೂ ಕೂಡ ಹೆಮ್ಮೆ ಇದೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರನ ನೀವು ಎಲ್ಲಿದ್ರೂ ಗೌರವಿಸ್ಬೇಕಾಗ್ತದೆ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ನಾವು ಯಾವತ್ತೂ ಕೂಡ ಪಕ್ಷ ಹೇಳಿದ್ನ ವೇಳೆಗೆ ಸರಿಯಾಗಿ ಮಾಡಿಕೊಟ್ಟಿದ್ದೇವೆ. ಎಲ್ಲದನ್ನು ನೀವು ಬೂತ್ ಕಮಿಟಿ ಮಾಡಿಕೊಟ್ಟಿದ್ದೇವೆ. 262 ಬೂತ್ ಇದ್ದಾವೆ. ಅದಕ್ಕೆ ಸುಮಾರು 5144 ಜನ ಸದಸ್ಯರನ್ನು ಮಾಡಿಕೊಟ್ಟಿದ್ದೀವಿ ಸಕ್ರಿಯವಾಗಿ ನಾವು. ಮತ್ತೆ ನಮ್ಮಲ್ಲಿ ವಿವಿಧ ಈ ಹಂತದಲ್ಲಿ ನಮ್ಮಲ್ಲಿ ಮುಖಂಡರುಗಳೆಲ್ಲ ಸೇರಿದ್ರೆ ಇಡೀ ಕ್ಷೇತ್ರದವರು 9495 ಜನ ಕಾರ್ಯಕರ್ತರು
ಕಾರ್ಯಕರ್ತರಿದ್ದಾರೆ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಪುರಸಭಾ ಸದಸ್ಯರು 14 ಜನ ನಮ್ಮವರು ಇದ್ದಾರೆ. ಉಳಿಯಾರ್ ಪಟ್ಟಣ ಪಂಚಾಯತಿಲಿ 5 ಜನ ಇದ್ದಾರೆ. ತಾಲೂಕ್ ಕೋರ್ ಕಮಿಟಿ ಅಂತಾನು ಕೂಡ ಮಾಡ್ಕೊಂಡಿದ್ದೇವೆ ನಾವು. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದ್ರೆ, ಎಲ್ಲಾ ಜಾತಿಯವ್ರನ್ನು ಸೇರಿಸ್ಕೊಂಡು ಒಂದು ಕೋರ್ ಕಮಿಟಿನೂ ಮಾಡಿದ್ದೇವೆ. ಅಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಂಡ್ರೆ ಎಲ್ಲರೂ ಕೂಡ ನಾವೆಲ್ಲ ಅದನ್ನ ಪಾಲಿಸುವಂಥದ್ದು, ಇಡೀ ಕ್ಷೇತ್ರದಲ್ಲಿ ಪಾಲಿಸುವಂತ ನಿಟ್ಟಿನಲ್ಲಿ ಎಲ್ಲಾ ಸಮಾಜದವ್ರನ್ನ ಇಟ್ಕೊಂಡು ಒಂದು ಕೋರ್ ಕಮಿಟಿ ನಾವು ಅವಾಗ ಸೇರ್ಕೊಂಡು ಏನೇ ನಿರ್ಣಯ ತಗೋಬೇಕು, ಯಾವುದೇ ಒಂದು ತೀರ್ಮಾನ ಬರಬೇಕಾದ್ರೂ ಕೂಡ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಮಾಡೋಂಥ ಕೆಲಸ. 25 ಜನ ಇದ್ದಾರೆ. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ನಮ್ಮ ಪಕ್ಷದಲ್ಲಿ 5 ಜನ ಇದ್ದಾರೆ. ತಾಲೂಕ್ ಪಂಚಾಯತಿ ಸದಸ್ಯರುಗಳು ಮಾಜಿ ನಮ್ಮಲ್ಲಿ 25 ಜನ ಇದ್ದಾರೆ. ಈಗ ಪುರಸಭಾ ಸದಸ್ಯರುಗಳು 16 ಇದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರುಗಳು 234 ಜನ ಇದ್ದಾರೆ. ಕಲ್ಪವೃಕ್ಷ ಕೋಆಪರೇಟಿವ್ ಬ್ಯಾಂಕ್ನ ಸದಸ್ಯರುಗಳು 12 ಜನ ಇದ್ದಾರೆ. PLD ಬ್ಯಾಂಕ್ ಸದಸ್ಯರು 11 ಜನ ಇದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು 124 ಜನ ಇದ್ದಾರೆ. ಕಂಬಳಿ ಸೊಸೈಟಿ ಸದಸ್ಯರು 7 ಇದ್ದಾರೆ. ತಾಲೂಕು ಕ್ಷೇತ್ರ ವ್ಯಾಪ್ತಿಯ 34 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು 34 ಜನ ಇದ್ದಾರೆ. ತಾಲೂಕು ಕ್ಷೇತ್ರ ವ್ಯಾಪ್ತಿಯ 34 ಗ್ರಾಮ ಪಂಚಾಯತಿ ಸಮಿತಿ ಸದಸ್ಯರುಗಳು 1315 ಜನ ಇದ್ದಾರೆ. ಮತ್ತೆ ಯುವ ಜನತಾದಳದ ಪದಾಧಿಕಾರಿಗಳು 53 ಜನ ಇದ್ದಾರೆ. ಜನತಾದಳದ ವಿವಿಧ ಘಟಕಗಳ ಅಧ್ಯಕ್ಷ 19 ಜನ ಇದ್ದಾರೆ. ಮಹಿಳಾ ಘಟಕದ ಪದಾಧಿಕಾರಿಗಳು 68 ಜನ ಇದ್ದಾರೆ. ಮತ್ತು ತಾಂತ್ರಿಕ ಜನತಾದಳದವರು 38 ಜನ ಇದ್ದಾರೆ. ಮತ್ತು ಪುರಸಭಾ 1ರಿಂದ 23 ವಾರ್ಡ್ ಸಮಿತಿಯ ಸದಸ್ಯರುಗಳು 749 ಜನ ಇದ್ದಾರೆ. ಉಳಿಯಾರು ಪಟ್ಟಣ ಪಂಚಾಯಿತಿಯ 1ರಿಂದ 16 ವಾರ್ಡ್ಗೆ 226 ಜನ ಸದಸ್ಯರಿದ್ದಾರೆ. ತಾಲೂಕು ವ್ಯಾಪ್ತಿಯ 262 ಬೂತ್ ಕಮಿಟಿಯ ಅಧ್ಯಕ್ಷರುಗಳು 262 ಜನ ಇದ್ದಾರೆ. ಜಿಲ್ಲಾ ವಿಭಾಗದ ಸಮಿತಿಯ ಸದಸ್ಯರು 19 ಜನ ಇದ್ದಾರೆ. ಜಿಲ್ಲಾ ವಿಭಾಗದ ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರು ಸದಸ್ಯರುಗಳು 2 ಇದ್ದಾರೆ. ಜಿಲ್ಲಾ ವಿಭಾಗದ ಅಲ್ಪಸಂಖ್ಯಾತರ ಘಟಕದವರು 2 ಸದಸ್ಯರಿದ್ದಾರೆ. ತಾಲೂಕು ಸಮಿತಿ ಸದಸ್ಯರುಗಳು 57 ಜನ ಇದ್ದಾರೆ. ಅಲ್ಪಸಂಖ್ಯಾತರ ಘಟಕದ ಸಮಿತಿಯ ಸದಸ್ಯರು 43 ಜನ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ಟೌನ್ ವ್ಯಾಪ್ತಿಯ ಅಲ್ಪಸಂಖ್ಯಾತರ ಪದಾಧಿಕಾರಿಗಳು 28 ಜನ ಇದ್ದಾರೆ. ಮತ್ತು ತಾಲೂಕು ವ್ಯಾಪ್ತಿಯ ಮುಖಂಡರುಗಳು 950 ಜನ ಇದ್ದಾರೆ. ತಾಲೂಕು ಕ್ಷೇತ್ರ ವ್ಯಾಪ್ತಿಯ 262 ಬೂತ್ನ ಕಮಿಟಿ ಸದಸ್ಯರು 5144 ಜನ ಇದ್ದಾರೆ. ಇಷ್ಟು ಜನ ಸೇರಿದ್ರೆ ಒಂದು 9495 ಜನ ಸಕ್ರಿಯವಾಗಿ, ನಾನು ಅದನ್ನು ವರದಿನ ನಮ್ಮ ಯುವ ಜನತಾದಳದವ್ರಿಗೂ ಮತ್ತು ತಿಪ್ಪೇಸ್ವಾಮಿ ಸಾಹೇಬ್ರಿಗೂ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ನೀವು ಹೇಳಿದಂಥದ್ದನ್ನ ಆದೇಶವನ್ನು ನಾವು ಪಾಲಿಸಿ ನಮ್ಮವರೆಲ್ಲರೂ ಕೂಡ ಸಕ್ರಿಯವಾಗಿ ಪಕ್ಷದ ಏನು ನಿಮ್ಮ ಚಿಂತನೆ ಇದೆ, ದೇವೇಗೌಡರ ಒಂದು ಏನು ಸದೃಢವಾಗಿ ಜನತಾದಳನ ಯಾವುದೇ ಒಂದು ಪಕ್ಷ ಇನ್ನೂ ಕೂಡ ಪ್ರಾದೇಶಿಕ ಪಕ್ಷ ಇಷ್ಟು ಅಸ್ತಿತ್ವದಲ್ಲಿಲ್ಲ. ಖಂಡಿತ ಎಂತೆಂಥವ್ರೋ ಕಟ್ಟಿದ್ರು, ಬಂಗಾರಪ್ಪ ಅವ್ರ ಪಕ್ಷ ಕಟ್ಟೋದ್ರು, ಯಡಿಯೂರಪ್ಪನವ್ರು ಕಟ್ಟಿದ್ರು, ಯಾರು ಕಟ್ಟಿದ್ರು ಕೂಡ ಅವ್ರು ಯಾರ ಕೈಲಿ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ದೇವೇಗೌಡರು ಇಲ್ಲಿವರೆಗೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಂಡು ಬಂದಿರೋದು ನಮ್ಮೆಲ್ಲರಿಗೂ ಕೂಡ. ಪ್ರಾದೇಶಿಕ ಪಕ್ಷ ಇವತ್ತು ರಾಜ್ಯದಲ್ಲಿದ್ದರೆ ಖಂಡಿತ ನಮಗೆ ಆಡಳಿತ ಪಕ್ಷಗಳು ಏನಿರ್ತದೆ, ರಾಷ್ಟ್ರೀಯ ಪಕ್ಷಗಳು ಎಚ್ಚರಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಏನಾದ್ರು ಹೇಳಿದ್ರೆ ಅದನ್ನ ಹಿಂತಿರುಗಿ ನೋಡ್ಕೋಬೇಕು. ಇವರು ಆ ಥರ ಯೋಚನೆ ಮಾಡ್ತಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಇವತ್ತು 4,500 ಬಸ್ಗಳನ್ನ ಬೆಂಗಳೂರಿಗೆ ಕೊಟ್ಟರು. ಇದು EV ವೆಹಿಕಲ್ಸ್ನೆಲ್ಲ. ಈ ಥರ ಅವ್ರು ಇನ್ನೂ HMT ಫ್ಯಾಕ್ಟ್ರಿ ಇಂಪ್ರೂವ್ ಮಾಡಬೇಕು, ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಇಂಪ್ರೂವ್ ಮಾಡಬೇಕು. ಇವ್ರು ಜಾಗ ಕೊಡಕ್ಕೆ ತಯಾರಿಲ್ಲ. ಎಲ್ಲಿ ಕುಮಾರಸ್ವಾಮಿಗೆ ಹೆಸರು ಬರ್ತದೋ ಅಂತ ಯೋಚನೆ ಮಾಡ್ತಾವ್ರು. ಇವ್ರು ಬರೀ ಭಾಗ್ಯಗಳು ಕೊಟ್ಟು ಮತ ಹಾಕ್ಸ್ಕೊಳ್ಳೋಕ್ಕಷ್ಟೇ ಕಾಂಗ್ರೆಸ್ನವರು ನಮ್ಮ ಜನನ ಉಪಯೋಗಿಸ್ಕೊಳ್ತಾರೆ. ಬಿಟ್ರೆ ಇವತ್ತು ಕುಮಾರಣ್ಣನ ಪಂಚರತ್ನ ಯೋಜನೆ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವ್ಯಾರು ಕೂಡ ಆಸ್ಪತ್ರೆಗೆ ಹೋದ್ರೆ ದುಡ್ಡಿಲ್ದಂಗೆ ನಮ್ಮ ಆರೋಗ್ಯ ಕಾಪಾಡ್ಬೋದಿತ್ತು, ಮಕ್ಕಳನ್ನ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡಿಸ್ಬೋದಿತ್ತು. ಇದೆಲ್ಲ ಯೋಜನೆಗಳು ಕುಮಾರಣ್ಣನ ಪಂಚರತ್ನ ಯೋಜನೆಗಳಿತ್ತು. ಆದರೆ ಅದು ಯಾಕೋ ಜನ ಅವತ್ತು ಅದಕ್ಕೆ ತೀರ್ಮಾನನ ದಿಢೀರ್ನ 2000ಕ್ಕೆ ಅಷ್ಟೇ ಯೋಚನೆ ಮಾಡಿದಂಥದ್ದು ನೋಡಿದ್ರೆ ಖಂಡಿತ ಅದು ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಪಶ್ಚಾತ್ತಾಪ ಆಗ್ತಾ ಇದೆ. ರಾಜ್ಯದ ಎಲ್ಲ ಜನನೂ ಕೂಡ ಈ ಒಂದು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇವತ್ತು ಎಲ್ಲ ಬೆಲೆ ಏರಿಕೆನೂ ಕೂಡ ಜಾಸ್ತಿ ಆಗಿದೆ. ಇವತ್ತು ಯಾವುದೇ ಒಂದು ವಸ್ತು ಪದಾರ್ಥಗಳು ತಗೊಳ್ಳಿ, ಎಲ್ಲದ್ರದ್ದು ಕೂಡ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಈ ಸರ್ಕಾರ ಬಂದರೆ 2 ಲಕ್ಷ ಕೋಟಿ ಹಣನ ನಾವು ನೀರಾವರಿಗೆ ಇಡ್ತೀವಿ ಅಂದ್ರು, 5 ಪೈಸೆ ದುಡ್ಡು ಇಡಕ್ಕೆ ಆಗ್ತಾ ಇಲ್ಲ. ನಾನು ಜಯಚಂದ್ರ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ ಅಪ್ಪರ್ ಭದ್ರದ್ದು. ಅಲ್ಲಿ ಬಡ್ಕತ್ತಾರ ಅವರು ಅಪ್ಪರ್ ಭದ್ರ MD, ಹೋಗೋಣ ನಡ್ರಿ ಸೆಂಟ್ರಲ್ಗೆ ಕುಮಾರಣ್ಣ ಇವ್ರನ್ನ ಸೋಮಣ್ಣ ಅವ್ರನ್ನ ಇಟ್ಕೊಂಡು ಏನಾರು ಮಾಡಿ ಅಪ್ಪರ್ ಭದ್ರಾಗೆಲ್ಲ ದುಡ್ಡು ತರೋಣ, ಇಲ್ಲಿ ಕೊಡ್ತಾ ಇಲ್ಲ. ಇದಾದ್ರೆ ಇನ್ನೂ 10 ವರ್ಷ ಅಲ್ಲ 20 ವರ್ಷ ಆದರೂ ಆಗಲ್ಲ ಈ ಯೋಜನೆಗಳು ಅಂತ ಅವ್ರಿಗೆ ಹೋಗರಿತಾ ಇದ್ದಾರೆ. ಇದನ್ನ ನೋಡಿದ್ರೆ ಇವ್ರು ಯಾವ ದುಸ್ಥಿತಿಗೆ ಬಂದಿದೆ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮತ ಹಾಕ್ಬೇಕಾಗತ್ತೆ. ನಾವು ಮತ ಹಾಕುವ ಸಂದರ್ಭದಲ್ಲಿ ಇವತ್ತು ಪಕ್ಷ ಯಾರಿದ್ರೆ ರೈತರ ಪರವಾಗಿರ್ತದೆ. ಕುಮಾರಸ್ವಾಮಿ ಅವರು ಇದ್ದಾಗ 25,000 ಕೋಟಿ ಇವ್ರು ಯಾರನ್ನೂ ಕೇಳಲಿಲ್ಲ, ಕೇಂದ್ರನೂ ಕೇಳಲಿಲ್ಲ, ಅವತ್ತವರು ಯಾರನ್ನೂ ಕೇಳಲಿಲ್ಲ.
ರೈತರಿಗೆ ಮಾತು ಕೊಟ್ಟಿದ್ದೀನಿ, 25,000 ಕೋಟಿ. ಅದು ಯಾವುದೇ ಪಕ್ಷ ಆಗ್ಬೋದು, ಯಾವುದೇ ಜಾತಿ ಆಗ್ಬೋದು, ಯಾವುದೇ ಊರಾಗ್ಬೋದು, ಅವ್ನು ನಮಗೆ ಮತ ಹಾಕಿದ್ದಾನೆ ಅವನಿಗೆ ಕೊಡಬೇಕು ಅಂತಲ್ಲ, ಎಲ್ಲ ರೈತರಿಗೂ ಕೂಡ ಒಂದೇ ಅಂತಕ್ಕಂಥ ದೃಷ್ಟಿನಲ್ಲಿ ಸುಮಾರು 25,000 ಕೋಟಿನ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಕುಮಾರಣ್ಣಂಗೆ ಸೇರ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಚಿಂತನೆಗಳು ಜನತಾದಳದಲ್ಲಿದೆ. ನಮ್ಮನ್ನ ಯಾರನ್ನು ಕೂಡ ದಾರಿ ತಪ್ಪು ಹೋಗ್ಲಿಕ್ಕೆ ದೇವೇಗೌಡರು ಬಿಟ್ಟಿಲ್ಲ. ಇನ್ನು ನಮ್ಮನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಜನಗಳ ಸಮಸ್ಯೆಗಳನ್ನ ಆಲಿಸಿ ಜನಗಳ ಜೊತೆ ಇರೋ ರೀತಿಯಲ್ಲಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ತಾಕೀತು ಮಾಡಿ ನಮಗೆಲ್ಲ ಒಂದು ಗೌರವದ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅಂತ ಮುತ್ಸದಿ ರಾಜಕೀಯ ನಾಯಕರು ಇರುವಾಗ ಖಂಡಿತ ಈ ಒಂದು ಪಕ್ಷಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ. ಇದು ಅನಿವಾರ್ಯ. ಒಂದೊಂದು ಸಂದರ್ಭಗಳಲ್ಲಿ ರಾಜಕೀಯ ಮೇಲು ಕೀಳು ಆಗ್ತಾ ಇರುತ್ತೆ, ಏರುಪೇರು ಆಗ್ತಾ ಇರುತ್ತೆ. ಇದನ್ನ ನಾವು ಖಂಡಿತ ಈ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷ ಜನತಾದಳ ಮತ್ತು BJP ಎರಡೂ ಒಟ್ಟಿಗೆ ಇವತ್ತು ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ. ಕುಮಾರಣ್ಣನ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನ ಮಾಡಿಕೊಂಡ್ರೆ ಈ ರಾಜ್ಯ ಒಂದು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಮನಸ್ಥಿತಿ ದೃಢ ಸಂಕಲ್ಪವನ್ನು ಮಾಡೋಣ. ಇವತ್ತು ಹರ್ಷ ಅವರು ಒಂದು ಬೋಧನೆ ಮಾಡಿದ್ರು. ಖಂಡಿತ ಇವತ್ತು ಪಕ್ಷದ ಸಿದ್ಧಾಂತಗಳು ನಮಗೆ ಹೆಮ್ಮೆ ಇದೆ. ಇಲ್ಲಿ ಈ ಬುಕ್ಕಾಪಟ್ಟಣ ಹೋಬಳಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಬುಕ್ಕಾಪಟ್ಟಣ ಹೋಬಳಿ ಯಾವತ್ತೂ ಕೂಡ ಜನತಾದಳಕ್ಕೆ ಕೈ ಬಿಟ್ಟಿಲ್ಲ. ಇವತ್ತು ಸೋಮಣ್ಣ ಅಂತವ್ರು ನಿಂತ್ಕೊಂಡು ಮುದ್ದನ್ಮೇಗೌಡರು ನಿಂತರೂ ಕೂಡ 5,000 ಚಿಲ್ಲರೆ ಲೀಡ್ ಕೊಟ್ಟಂತ ಕೀರ್ತಿ ನಮ್ಮ ಬುಕ್ಕಾಪಟ್ಟಣ ಹೋಬಳಿಗೆ MP ಎಲೆಕ್ಷನಲ್ಲಿ ಸಲ್ತದೆ ಅಂತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳ್ಕೊತಾ, ಇವತ್ತು ನಾವು ಪ್ರತಿ ವರ್ಷ ನೀವೆಲ್ಲ ಗೆಲ್ಸಿದ್ಮೇಲೆ ನಿಮಗೆ ಏನು ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ಯೋಜನೆಗಳನ್ನ ಮತ್ತೆ ಇಲ್ಲಿ ರೋಡ್ಗಳದ್ದು ಅಷ್ಟೇ ಈಗಾಗಲೇ ಅನುಮೋದನೆ ಆಗಿದೆ. 25 ಕೋಟಿ ಸ್ಪೆಷಲ್ ಗ್ರಾಂಟ್ ತಂದು ಈ ರಸ್ತೆಗಳನ್ನೆಲ್ಲ ಮಾಡಿಸ್ಲಿಕ್ಕಾಗಿದ್ದೀವಿ. ಇನ್ನೊಂದು ವಾರ 10 ದಿವಸದಲ್ಲಿ ಒಂದು ಪೂಜೆನೂ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇದೊಂದು ಹೊನ್ನೇನಹಳ್ಳಿ ರೋಡ್ ಒಂದು ಬುಕ್ಕಾಪಟ್ಟಣದಿಂದ ನಮ್ಮ ಗಡಿ ಭಾಗದವರೆಗೂ ಮತ್ತೆ ಈಗ ಅಭಿವೃದ್ಧಿ ಪರವಾಗಿ ಹೋದ್ರು ಕೂಡ ಯಾವತ್ತೂ ಕೂಡ ಬುಕ್ಕಾಪಟ್ಟಣಕ್ಕೆ ನಾವು ಯಾವತ್ತೂ ಕೂಡ ಒಂದು ಕೈ ಮೇಲಿನ ರೀತಿಗೆ ನಾವು ಗೆದ್ದಂತ ಸಂದರ್ಭದಲ್ಲಿ ನಿಮಗೆ ಅಭಿವೃದ್ಧಿಗೆ ಹಣವನ್ನು ನೀಡಿರ್ತಕ್ಕಂಥದ್ದು ಈಗ 10 ಕೋಟಿ ಬಂದಿತ್ತು ಕ್ಷೇತ್ರಕ್ಕೆ, 2 ಕೋಟಿ ಇಲ್ಲಿಗೆ ಮೀಸಲಿಟ್ಟು ನೀವೇ ಒಂದು ಪಟ್ಟಿ ಮಾಡಿಕೊಟ್ಟಿದ್ರಿ. ಇನ್ನೇನು ಅದು ಕೆಲಸಗಳು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ 32 ವಾರಗಳಿಂದ 15 ದಿವಸಕ್ಕೆ ಒಂದ್ಸತಿ ನಿಮಗೆ ಸಿರಾದಲ್ಲಿ ನಿಮ್ಮ ಜನಸ್ಪಂದನ ನಿಮ್ದೇನೇ ಸಮಸ್ಯೆ ಇದ್ರು ಅಲ್ಲಿ ಕೇಳೋ ಅಂತ ಕೆಲಸ ಮಾಡ್ತಾ ಇದೀವಿ. ಚಿಕ್ಕನಾಯಕನಹಳ್ಳಿಲಿ 71 ವಾರದಿಂದ ಮಾಡ್ತಾ ಇದ್ದೀವಿ. ಇದು ಯಾಕೆ ಅಂದರೆ ಜನಗಳಿಗೆ ಹತ್ತಿರವಾಗಿ ಹೋಗ್ಬೇಕು, ಎಲ್ಲೋ ಒಂದು ಕಡೆ ಅದು MLA ಇಲ್ಲ ಅಧಿಕಾರಿಗಳನ್ನ ಹುಡುಕೊಂಡು ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇನ್ನೂ ಕೆಳಗೆ ಹೋಗ್ಬೇಕು ಅಂತ ಮನೆ ಬಾಗಿಲಿಗೆ ಮನೆ ಮಗ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡು 2 ತಿಂಗಳಿಗೆ ಒಂದೊಂದು ಸತಿ ಒಂದೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ 8 ಭಾಗ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಸಿಗಬೇಕು. ಎಲ್ಲ ಅಧಿಕಾರಿಗಳ ಜೊತೆ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರವಾಸ ಮಾಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲೇ ಆದಷ್ಟು ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಮಾಡಿಲ್ಲ. ನಾವು ಅದನ್ನು ಪ್ರಾರಂಭ ಮಾಡಿ ಇದು ನಾಳೆ ಶುಕ್ರವಾರ ಉಳಿಯಾರ ಆದರೆ ಒಂದು ರೌಂಡ್ ಎಲ್ಲ ಹೋಬಳಿನೂ ಕೂಡ ಆಗ್ತದೆ 8 ಕಡೆನೂ. ಆದ್ದರಿಂದ ಈ ಥರ ನಿಮ್ಗೆ ಹತ್ತಿರವಾಗಿ ಇರಬೇಕು, ನಿಮ್ಮ ಜೊತೆ ಇರಬೇಕು. ನಿಮ್ಮ ಯಾವತ್ತೂ ಕೂಡ ನಿಮ್ಮ ಮನಸ್ಸಲ್ಲಿ ರಾಜಕೀಯ ಒಂದೇ ಅಲ್ಲ, ಯಾವತ್ತೂ ಕೂಡ ಒಂದು ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲೂ ಬುಕ್ಕಾಪಟ್ಟಣದವರು ಪಕ್ಷಕ್ಕೆ ನಿಷ್ಠೆಯಿಂದ ಯಾವತ್ತೂ ಕೂಡ ಪಕ್ಷದ ಸಿದ್ಧಾಂತಗಳು ಒಳಪಟ್ಟಂತ ರೀತಿನಲ್ಲಿ ಇವತ್ತು ಪಕ್ಷದ ಯಾವುದೇ ಅಭ್ಯರ್ಥಿ ನಿಂತ್ಕೊಳ್ಳಿ, ಇವತ್ತು ನಾವು ಪ್ರಕಾಶ್ ಅಣ್ಣನ ಮತ್ತೆ ಸತ್ಯನಾರಾಯಣ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಅವರು ಮೊದಲಿಂದ ಗಂಗಣ್ಣವ್ರ ಕಾಲದಿಂದ ಪ್ರಕಾಶ್ ಅಣ್ಣ ಇವತ್ತು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು. ಜೊತೆಗೆ ನಮ್ಮ ಮಾದೇವಣ್ಣ ಅವರು ಕಳ್ಳಂಬೆಳ್ಳ ಕ್ಷೇತ್ರದಿಂದ ಹಲವಾರು ಬಾರಿ ನಿಂತ್ಕೊಂಡು ಅವರು ಕೂಡ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇದರಿಂದ ಇವತ್ತು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಖಂಡಿತ ಇವರೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು. ಸನ್ಮಾನ್ಯ ಸತ್ಯನಾರಾಯಣ ಅವ್ರನ್ನು ಕೂಡ ಅವ್ರ ಬಗ್ಗೆ ನಮ್ಮ ದೇವೇಗೌಡರಿಗೆ ಅಪಾರವಾದ ಪ್ರೀತಿ. ಎಲ್ಲ ಜಾತಿನಲ್ಲೂ ಕೂಡ ಉಪಜಾತಿಗಳನ್ನ ಹುಡುಕಿ ಅಂಥವ್ರಿಗೆ ಮಂತ್ರಿ ಮಾಡ್ತಿದ್ದವ್ರು ಯಾರು ಇದ್ರೆ ಅದು ದೇವೇಗೌಡರು. ಕುಂಚಿಟಿಗರಿಗೆ ಮಾಡಬೇಕು ಅಂತ ಸತ್ಯನಾರಾಯಣಿಗೆ ಮಾಡೋರು. ಇನ್ನೊಂದಾಯ್ತು, ಹಿಂದೆ ಗೊಲ್ಲರಲ್ಲಿ ಯಾರೂ ಇಲ್ಲ ಅಂತ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾರು ಗೊಲ್ಲರಿದ್ದಾರೆ ಅಂತಕ್ಕಂಥದ್ದು ಯೋಚನೆ ಮಾಡಿ ಮುನಿಯಪ್ಪ ಮುದ್ದಪ್ಪ ಅಂತ ಒಬ್ರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಕರೆದ ಅಂಥವ್ರನ್ನ ಮಂತ್ರಿ ಮಾಡಿದಂಥವ್ರು ದೇವೇಗೌಡರು. ಇವತ್ತು ಇದೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ಎಲ್ಲ ಜಾತಿಯವ್ರಿಗೂ ಕೂಡ ಜಾತ್ಯತೀತವಾಗಿ ಅಧಿಕಾರ ಕೊಡಿಸ್ತಕ್ಕಂಥದ್ದು ಇದೆಲ್ಲ ನಿಲುವು ಇದ್ದಂಥದ್ದು ಸನ್ಮಾನ್ಯ ದೇವೇಗೌಡರು. ಅಂಥವ್ರ ಗರ್ಡಿನಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು ಪುಣ್ಯವಂತರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸರ್ಕಾರಗಳು ಏನು ಮಾಡ್ತಾವೆ ದೇವೇಗೌಡರನ್ನ ಉಪಯೋಗಿಸ್ಕೊಳ್ಳೋದು ಯಾವಾಗ ಅಂದರೆ ಏನಾದ್ರು ತಮಿಳುನಾಡು ಕರ್ನಾಟಕದ ನೀರಿಂದ ಹೋರಾಟ ಬಂದಾಗ ದೇವೇಗೌಡರು ಮಧ್ಯಸ್ಥಿಕೆ ಬೇಕು, ಇಲ್ದಿದ್ರೆ ಅವರಿಗೆ ಗೌರವ ಕೊಡಲ್ಲ. ಇಂಥ ಪರಿಸ್ಥಿತಿ ಇಂಥ ರಾಜಕಾರಣಿಗಳನ್ನ ಇವತ್ತು ನೋಡ್ತಾ ಇದ್ದೇವೆ. ಇವತ್ತು ನೋಡಿದ್ರಿ ಮೊನ್ನೆ ಏನು ಕ್ರಿಕೆಟ್ಗೆ ಇವರೇನೋ ಹೊಡೆದು ಕಪ್ ತಂದ್ಬಿಟ್ರೆ ಅನ್ನೋ ರೀತಿಯಲ್ಲಿ ಇವ್ರು ನಡ್ಕೊಂಡಂಥ ರೀತಿಲಿ ಅಮಾಯಕ ಯುವಕರನ್ನ 11 ಜನನ ಬಲಿ ತಗೊಂಡು ಈ ಸರ್ಕಾರ
ಇವರೇನು ಅದು ಎಂಥದ್ದು ಆ ಬೆಟ್ಟಿಂಗ್ ದಂಧೆಗಿರ್ತಕ್ಕಂಥದ್ದು ಇವರೇ ಕುಮ್ಮಕ್ ಕೊಟ್ಟಂಗೆ ಆಗುತ್ತೆ. ಅದನ್ನ ಎಲ್ಲ ಯುವಕರು ಅದರಿಂದ ಹಾಳಾಗ್ತಾ ಇದ್ದಾರೆ. ಎಲ್ಲ ಬೆಟ್ಟಿಂಗ್ ದುಡ್ಡು ಕಟ್ಕೊಂಡು IPLಗೆ ಇದೇನಾದ್ರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡೆನಲ್ಲಿ ಇವ್ರು ಏನಾದ್ರು ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿದ್ರೆ ಖಂಡಿತ ಒಪ್ತಾ ಇದ್ವಿ. ಇವ್ರು ಅದರಲ್ಲಿ ಒಂದು ಪೈಸದ್ದು ಇಲ್ಲ, ಕಿಂಚಿತ್ತು ಇಲ್ಲ. ಅವ್ರೇನೋ RCB ತಂಡದವರು ಸ್ಟೇಡಿಯಂನವ್ರು ಅವ್ರೇನೋ ಕಾರ್ಯಕ್ರಮ ಮಾಡ್ಕೊಳ್ಳೋರು. ಇವ್ರ ಕುಟುಂಬದ ಕಾರ್ಯಕ್ರಮ ಮಾಡೋ ರೀತಿಯಲ್ಲಿ ವಿಧಾನಸೌಧದ ಮುಂದೆ ಯಾವುದೇ DPR ಅನುಮೋದನೆ ಇಲ್ದಂಗೆ ಇವತ್ತು ಯಾರನ್ನೂ ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ದಂಗೆ ಅವ್ರ ಕುಟುಂಬದ ಕಾರ್ಯಕ್ರಮ ಮಾಡ್ದಂಗೆ ಮಾಡಕ್ ಹೊರಟು ಅಮಾಯಕ 11 ಜನ ಬಲಿ ತಗೊಂಡ್ರಲ್ರಿ. ದಯಮಾಡಿ ಇವ್ರಿಗೆ ನಾಚಿಕೆ ಆಗಬೇಕು. ಇಂಥ ರೀತಿನಲ್ಲಿ ವರ್ತಿಸ್ತಕ್ಕಂಥದ್ದು ಯಾಕೆ ಇದನ್ನ ಮಾಡೋದು ಅಂದ್ರೆ ನೀವು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಯುವ ನಿಧಿ ಅಂತ ಒಂದು ಇವರು ಪಂಚ ಯೋಜನೆಯಲ್ಲಿ ಒಂದು ಯೋಜನೆ ಇಟ್ಟಿದ್ದಾರೆ. ಅದರಲ್ಲಿ ಯುವ ನಿಧಿಯಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಅದಕ್ಕೆ ನೋಂದಣಿ ಆಗಿದ್ದಾರೆ? 2,80,000 ಜನ ಆಗ್ಯಾರೆ. ಯಾರು ಇವರು ಸ್ವಾಭಿಮಾನಿ ಯುವಕರು ಇವ್ರು 3,000ಕ್ಕೆ ಯಾರು ಕೂಡ ಕೈ ಚಾಚ್ಕೊಂಡು ನಿಂತಿಲ್ಲ ನಮ್ಮ ರಾಜ್ಯದ ಯುವಕರು. ಅದನ್ನ ಇವತ್ತು ಅವ್ರನ್ನೇನಾರು ಓಲೈಸ್ಕೋಬೇಕು ಅಂತ ಯುವಕರನ್ನ ಏನೇನೋ ಮಾಡಕ್ ಹೋಗ್ತಾರೆ, ಇವ್ರ ಕೈಲಾಗಲ್ಲ. ಅದನ್ನು ಓಲೈಸ್ಬೇಕು ಅಂದ್ರೆ ಅವ್ರಿಗೆ ಒಂದು ಬದುಕನ್ನ ಕಟ್ಕೊಡ್ಬೇಕು, ಅವ್ರಿಗೆ ಎಲ್ಲರೂ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಡ್ಬೇಕು. ಅದಕ್ಕೆ ಇವ್ರು ಮುಂದಾಗದೆ ಈ ತರ 3,000 ಕೊಟ್ಟು ಅವ್ರನ್ನ ಇನ್ನೂ ಸೋಂಬೇರಿ ಮಾಡಕ್ ಹೋಗ್ತಾ ಇದಿರಲ್ಲ. ರಾಜ್ಯ ಕಟ್ಟಂತ ಯುವಕರನ್ನ ಈ ತರ ನೀವು ಕುಕ್ಸ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಖಂಡಿತ ಇದೆಲ್ಲದಕ್ಕೂ ಕೂಡ ನೀವು ಪ್ರತಿ ಉತ್ತರ ಯಾವುದೇ ಚುನಾವಣೆ ಬಂದ್ರು ನೀವು ಕೊಟ್ರೆ, ಅವ್ರು ಯಾಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ 2 ವರ್ಷದಿಂದ ಮಾಡ್ತಾ ಇಲ್ಲ ನಿಮ್ಗೆ ಗೊತ್ತಾ? ಕೊಟ್ರೆ ಎಲ್ಲೂ ಕೂಡ ನಮ್ಮ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಆಲೋಚನೆಯಲ್ಲಿ ಇವತ್ತು ನಮ್ಮ ಕೆಳಮಟ್ಟದ ಅಧಿಕಾರಿಗಳನ್ನೆಲ್ಲದನ್ನು ಕೂಡ ಮೊಟಕು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ತಾಕತ್ತಿದ್ರೆ ಇವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡಲಿ, ಕಾರ್ಪೊರೇಷನ್ ಎಲೆಕ್ಷನ್ಗಳು ಮಾಡಲಿ, ಇದೆಲ್ಲ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಸುಮ್ಮನೆ ಈಗ ಭಾಗ್ಯಗಳ ಅಧ್ಯಕ್ಷಗಳಿಗೆ 3 ಪಟ್ಟು ಮುಂದೆನೆ ಅವ್ರಿಗೆ ದುಡ್ಡನ್ನ ಅಡ್ವಾನ್ಸ್ ಆಗಿ ಕೊಡ್ತಾರೆ. 7.5 ಕೋಟಿ ಹಣವನ್ನ ಅಡ್ವಾನ್ಸ್ ಆಗಿ ಅವ್ರಿಗೆ ಕೊಡ್ತಾರೆ. ಇವ್ರು 3 ತಿಂಗಳು ಇದನ್ನು ಕೊಟ್ಟಿಲ್ಲ, ಇನ್ನು ಏನು ದುಡ್ಡನ್ನ ಮಾರ್ಚ್ ಕೊಟ್ಟಿಲ್ಲ, ಏಪ್ರಿಲ್ ಮೇ ಜೂನ್ ಇದು 3 ತಿಂಗಳದನ್ನು ಕೂಡ ಹೆಣ್ಮಕ್ಳಿಗೆ 2,000 ಹಾಕೋದು ದುಡ್ಡು ಹಾಕಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಅದನ್ನ ನೋಡ್ಕೊಳಕ್ಕಂತ ಅದನ್ನ ನೋಡ್ಕೊಳ್ಳೋದು ಏನಿದೆ ಅದರಲ್ಲಿ ಅಕೌಂಟ್ ಅವ್ರಿಗೆ ಹೋಗುತ್ತೆ. ಅದನ್ನ ನೋಡ್ಕೊಳ್ಳೋದೇನಿದೆ, ಯಾರೋ ಅಧಿಕಾರಿ ಕೂತ್ಕೊಂಡು ಅಲ್ಲಿ ಬೆಂಗಳೂರಲ್ಲೇ ನೋಡ್ಕೋಬಹುದು ಅವನ IAS ಆಫೀಸರು. ಅದಕ್ಕೊಂದು ಸಮಿತಿ ಮಾಡಿ ಇವ್ರಿಗೆ ಸಂಬಳಗಳು ಕೊಟ್ಕೊಂಡು ಇವ್ರಿಗೆ ಕಚೇರಿ ಇವ್ರಿಗೆ ಇದನ್ನ ಮಾಡಕ್ಕೆ ಅಡ್ವಾನ್ಸ್ ಆಗಿ 3 ತಿಂಗಳು ದುಡ್ಡು ಹಾಕ್ತಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗಲ್ವಾ? ಇವ್ರದ್ದೇನು ಇದನ್ನ ಕಾಂಗ್ರೆಸ್ ಪಾರ್ಟಿ ದುಡ್ಡ ನಿಮ್ಮದು ಬೆವ್ರು ಸುರಿಸಿ ನೀವೆಲ್ಲ ಏನು ತೆರಿಗೆ ಕಟ್ಟಿರ್ತೀರಿ ಆ ಹಣದಲ್ಲಿ ಇವ್ರು ಈ ತರ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವ್ರ ಪಕ್ಷದ ಒಂದು ಇದನ್ನು ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥದ್ದು ನಾಚಿಕೆಗೇಡು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನೀವು ಪಕ್ಷ ಕಟ್ಟೋದು ಅಷ್ಟು ಸುಲಭ ಇಲ್ಲ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರೊಂದು ಸಂಕಲ್ಪ ತೊಟ್ಟಿದ್ದಾರೆ. ಖಂಡಿತ ನಾನೇನಾರು ಮಾಡಿ ಯಾರೇ ಇರಲಿ, ಯಾವುದೇ ವರ್ಗ ಇರಲಿ, ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾನು ಪ್ರವಾಸ ಮಾಡಿ ನಮ್ಮ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಹೊರಟಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪ್ರಾಸ್ತಾವಿಕವಾಗಿ ಕ್ಷೇತ್ರದ ಬಗ್ಗೆ ಮತ್ತೆ ಈ ಒಂದು ಏನು ನಮ್ಮ ಜನತಾದಳದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ JDS.